ನೋಡಿ ಈ ಚಿಕನ್ ಸಾರಿನ ಸೀಕ್ರೆಟ್ ಅಂದರೆ ಇದೆ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಚಿಕನ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮೊನ್ನೆ ಒಂದು ಶೇರ್ ಮಾಡಿದೆ, ಅದೊಂದು ಬೇರೆ ವಿಧಾನದಲ್ಲಿ. ಇವತ್ತು ನಾನು ಅಮ್ಮನ ಸ್ಟೈಲಲ್ಲಿ ಇವತ್ತು ಒಂದು ಚಿಕನ್ ಸಾರನ್ನು ಶೇರ್ ಮಾಡ್ತಾ ಇದ್ದೇನೆ. ಮೊದಲು ನನ್ನ ಅಮ್ಮ ಈ ಥರ ಮಾಡ್ತಿದ್ರು, ತುಂಬಾ ಟೇಸ್ಟಾಗಿ ಬರ್ತಿತ್ತು. ಹಾಗೆಯೇ ಈ ಚಿಕನ್ ಸಾರು ತಿಂಡಿಯೊಂದಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಆವಾಗ ಇಡ್ಲಿ ಎಲ್ಲ ಮಾಡ್ತಿದ್ರು, ದೋಸೆ ಮಾಡ್ತಿದ್ರು. ಇವತ್ತು ನಾನು ತುಂಬಾ ಈಸಿ, ನಾರ್ಮಲ್ ನಾವು ಮಾಡುವ ಹಾಗೆ, ಆದರೆ ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ನ ಪ್ರಕಾರ ಹೋದರೆ ಇದು ತುಂಬಾ ಟೇಸ್ಟಾಗಿ ಬರ್ತದೆ. ಈ ಸೀಕ್ರೆಟ್ ಏನು ಅಂತೇಳಿ ನಾವು ಈ ರೆಸಿಪಿಯಲ್ಲಿ ನೋಡೋಣ. ಹಾಗೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇವಾಗ ಬೇಗನೆ ಇದಕ್ಕೆ ಬೇಕಾದ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ, ಮತ್ತೆ ಉಳಿದ ಕೆಲಸವನ್ನು ಮಾಡ್ತೇನೆ. ಬನ್ನಿ ಇವಾಗ ಮಸಾಲ ರೆಡಿ ಮಾಡೋಣ. ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಎಲ್ಲ ಮಸಾಲವನ್ನು ಇವಾಗ ಫ್ರೈ ಮಾಡಬೇಕು. ಮೊದಲಿಗೆ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ 15 ಉದ್ದ ಮೆಣಸನ್ನು ಹಾಕಿ ಫ್ರೈ ಮಾಡ್ತೇನೆ. ಇದನ್ನು ನಾವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಯಾಕೆಂದರೆ ಇದು ಫ್ರೈ ಮಾಡುವಾಗ ಕಪ್ಪಗಾಗಬಾರ್ದು. ಕಪ್ಪಗಾದರೆ ನಮ್ಮ ಮಸಾಲದ ಕಲರ್ ಕೂಡ ಚೇಂಜ್ ಆಗ್ತದೆ. ಹಾಗಾಗಿ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಹಾಗೆ ಇವಾಗ ಈ ಮೆಣಸನ್ನು ಫ್ರೈ ಮಾಡ್ತೇನೆ. ನಾನಿಲ್ಲಿ 1.5 kg ಆಗುವಷ್ಟು ಮಸಾಲವನ್ನು ರೆಡಿ ಮಾಡ್ತಾ ಇರೋದರಿಂದ ಇಲ್ಲಿ 15 ಉದ್ದ ಮೆಣಸನ್ನು ತೊಗೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ ಗಿಡ್ಡ ಮೆಣಸು ಹಾಕಿ ಇದನ್ನು ಸ್ವಲ್ಪ ಕಡಿಮೆ ಕೂಡ ಮಾಡ್ಬೋದು. ಹಾಗೆ ನಾನು ಉದ್ದ ಮೆಣಸನ್ನು ಮಾತ್ರ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಆಯಿತು, ಇವಾಗ ಇದನ್ನು ತೆಗಿತಾ ಇದ್ದೇನೆ. ಮತ್ತು ಅದೇ ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ತೇನೆ. ಕೊತ್ತಂಬರಿ ಕಾಳು ಕೂಡ ಹಾಗೆ ಒಳ್ಳೆ ಘಮ ಬರುವ ತನಕ ಕಪ್ಪಾಗದ ಹಾಗೆ ಇದನ್ನು ಫ್ರೈ ಮಾಡಬೇಕು. ಕೊತ್ತಂಬರಿ ಸ್ವಲ್ಪ ಫ್ರೈ ಆಗ್ತಾ ಬರ್ತಾ ಇದ್ದ ಹಾಗೆ ನಾನು ಇದರ ಜೊತೆಗೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕ್ತೇನೆ. ಜೀರಿಗೆ ಸ್ವಲ್ಪ ಬೇಗನೆ ಫ್ರೈ ಆಗೋದ್ರಿಂದ ಈ ಕೊತ್ತಂಬರಿ ಜೊತೆಗೇ ನಾನು ಹಾಕಿ ಫ್ರೈ ಮಾಡ್ತೇನೆ. ಇದು ಕೂಡ ಇವಾಗ ಫ್ರೈ ಆಯಿತು, ಇದನ್ನು ನಾನು ತೆಗಿತಾ ಇದ್ದೇನೆ. ಈ ಕೊತ್ತಂಬರಿ ಜೀರಿಗೆ ಫ್ರೈ ಮಾಡಿ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೇನೆ. ಕಾಳುಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಹೂವು ಹಾಗೂ ಜಾಯಿಕಾಯಿ ಇದನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ. ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ತೊಗೊಂಡಿದ್ದೇನೆ, 1/4 ಟೀ ಸ್ಪೂನ್ಗಿಂತಲೂ ಕಡಿಮೆ. ಈ ಸ್ಪೈಸಸ್ಸನ್ನು ಜಾಸ್ತಿ ಹಾಕಿದರೆ ಪರಿಮಳ ಜಾಸ್ತಿ ಬರ್ತದೆ, ಹಾಗಾಗಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಲಿಮಿಟೆಡ್ ಆಗಿ ಸ್ವಲ್ಪ ಹಾಕಬೇಕು. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಬಡಿಶೇಪನ್ನು ತೊಗೊಂಡಿದ್ದೇನೆ, ಅದನ್ನು ಕೂಡ ಫ್ರೈ ಮಾಡ್ತೇನೆ. ಬಡಿಶೇಪು ಬೇಗನೆ ಫ್ರೈ ಆಗೋದ್ರಿಂದ ನಾವು ಬೇಗನೆ ಇದನ್ನು ತೆಗಿಬೇಕು, ಕಪ್ಪಗಾಗದ ಹಾಗೆ ನೋಡಿಕೊಂಡು ಬೇಗನೆ ಇದನ್ನು ತೆಗಿಬೇಕಾಗ್ತದೆ. ನೋಡಿ, ಇವಾಗ ಇದು ಫ್ರೈ ಆಯಿತು, ಇದನ್ನು ಕೂಡ ನಾನು ತೆಗಿತಾ ಇದ್ದೇನೆ. ಹಾಗೆ ಎಲ್ಲವನ್ನು ನಾನು ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೇನೆ. ಒಟ್ಟಿಗೆ ಫ್ರೈ ಮಾಡಿದರೆ ಕೂಡ ಆಗ್ತದೆ, ಆದರೆ ಈ ಥರ ಫ್ರೈ ಮಾಡಿದರೆ ಒಳ್ಳೆಯದು. ಇವಾಗ ಮತ್ತೆ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕಿ ಇಲ್ಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು 7-8 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಇವಾಗ ಅದರ ಜೊತೆಗೇ ನಾನಿಲ್ಲಿ ಕರಿಬೇವನ್ನು ಕೂಡ ಹಾಕ್ತೇನೆ. ಕರಿಬೇವು ಹಾಕಿ ಆದಮೇಲೆ ಇಲ್ಲಿ 2 ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೆ, ಮಧ್ಯಮ ಗಾತ್ರದ ನೀರುಳ್ಳಿಯನ್ನು ತೊಗೊಂಡಿದ್ದೆ, ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆ ಜಾಸ್ತಿ ಕೆಂಪಗಾಗುವ ತನಕ ನಾವು ಫ್ರೈ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಈ ಥರ ಆದರೆ ಸಾಕಾಗ್ತದೆ. ಹಾಗೆ ಕರಿಬೇವು ಹಾಕಿದರೆ ಪದಾರ್ಥದ ರುಚಿ ಇನ್ನೂ ಡಬಲ್ ಆಗ್ತದೆ, ಹಾಗಾಗಿ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದರೆ ಒಳ್ಳೆಯದು. ಇವಾಗ ಇದು ಕೂಡ ಫ್ರೈ ಆಯಿತು, ಅದನ್ನು ಇವಾಗ ತೆಗಿತಾ ಇದ್ದೇನೆ. ಇವಾಗ ಕೊನೆಯದಾಗಿ ಕಾಯಿ ತುರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ, ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ಹಾಕಿ ನಾನು ಫ್ರೈ ಮಾಡ್ತೇನೆ. ಇದನ್ನು ಕೂಡ ಹಾಗೆ ಕಪ್ಪಾಗದ ಹಾಗೆ ನಾವು ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಹಾಗೆ ಇದು ಕೂಡ ಹಾಗೆ ಫ್ರೈ ಆಗ್ತಾ ಇದ್ದಾಗೆ ಒಳ್ಳೆ ಘಮ ಬರ್ತದೆ, ಆವಾಗ ಇದು ರೆಡಿಯಾಗಿದೆ ಅಂತ ನಾವು ಅಂದ್ಕೊಳ್ಬೋದು. ಹಾಗೆಯೇ ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಈ ಥರ ಫ್ರೈ ಆಯಿತು ನೋಡಿ, ಒಂಚೂರು ಕೂಡ ಕಪ್ಪಗಾಗಿಲ್ಲ, ಈ ಥರನೇ ಇದನ್ನು ಫ್ರೈ ಮಾಡಬೇಕು. ಇವಾಗ ಇದರ ಜೊತೆಗೆ ನಾನು ಸ್ವಲ್ಪ ಹುಣಸೆ ಹುಳಿ ಹಾಗೂ 1 ತುಂಡು ಶುಂಠಿಯನ್ನು ಹಾಕ್ತೇನೆ. ಇದನ್ನು ಫ್ರೈ ಮಾಡಬೇಕು ಅಂತ ಇಲ್ಲ, ಆದರೆ ನಾನು ಇದರ ಜೊತೆಗೇ ಹಾಕಿಬಿಟ್ಟೆ. ಹಾಗೆ ಮತ್ತೆ ಸ್ವಲ್ಪ ಫ್ರೈ ಮಾಡಿ ಇದನ್ನು ಕೂಡ ನಾನು ತೆಗಿತಾ ಇದ್ದೇನೆ. ಹಾಗೆ ಇದೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ಗ್ರೈಂಡರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ನೋಡಿ, ಇಲ್ಲಿ ಇವಾಗ ಮಸಾಲ ಕೂಡ ರೆಡಿ ಆಯಿತು. ಇನ್ನು ಮುಂದಿನ ಕೆಲಸವನ್ನು ಮಾಡೋಣ.
ನೋಡಿ ಒಲೆಯಲ್ಲಿ ಬೆಂಕಿ ಉರಿತಾ ಇದೆ. ಹಾಗೆಯೇ ಒಂದು ಪಾತ್ರೆಯನ್ನು ಇಡ್ತೇನೆ. ಈ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೇನೆ. 2 ಕಾಯಿ ಮೆಣಸನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಸ್ವಲ್ಪ ಬಾಡಿಸಿಕೊಂಡ್ರೆ ಆಯಿತು. ಇಲ್ಲಿ 1.5 kg ಆಗುವಷ್ಟು ಚಿಕನ್ ಇದೆ. ಇದನ್ನು ಇವಾಗ ತೊಳೆದು ತಂದಿದ್ದೇನೆ. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಹಾಗೆಯೇ ಮಸಾಲೆ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇನ್ನು ಇದು ಬೆಂದಾದಮೇಲೆ ಮಸಾಲವನ್ನು ಹಾಕಿದರೆ ಚಿಕನ್ ಸಹ ರೆಡಿ ಆಗ್ತದೆ. ಹಾಗೆಯೇ ಅದಕ್ಕೆ ಒಂದು ಸೀಕ್ರೆಟ್ ಆದ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಮಾಡಲಿಕ್ಕಿದೆ. ಇದು ಬೇಯಿಸ್ಲಿಕ್ಕೆ ಇಟ್ಟ ಮೇಲೆ ಅದನ್ನು ನಾನು ರೆಡಿ ಮಾಡ್ತೇನೆ. ಇದನ್ನು ಈ ನೀರುಳ್ಳಿಯನ್ನು ನಾವು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಮತ್ತು ಚಿಕನ್ನೊಂದಿಗೆ ಅದು ಚೆನ್ನಾಗಿ ಬೇಯ್ತದೆ. ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿದರೆ ಸಾಕು. ಇವಾಗ ನೀರುಳ್ಳಿ ಫ್ರೈ ಮಾಡಿ ರೆಡಿಯಾಗಿದೆ. ಇನ್ನು ಈ ಚಿಕನನ್ನು ಹಾಕ್ತೇನೆ. ಇವಾಗ ಚಿಕನನ್ನು ಹಾಕಿ ಆಯಿತು. ಇದಕ್ಕೆ ನೀರು ಹಾಕಬೇಕು ಅಂತಿಲ್ಲ. ಇವಾಗ ಈ ಚಿಕನಿಗೆ ಸ್ವಲ್ಪ ಅರಸಿನ ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪು. ಇನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಬೇಕು. ಇವಾಗ ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಇನ್ನರ್ಧ ಭಾಗವನ್ನು ನಾನು ಮಸಾಲ ಗ್ರೈಂಡ್ ಮಾಡುವಾಗ ಫ್ರೈ ಮಾಡಿ ಹಾಕಿದ್ದೇನೆ. ಹಾಗೆಯೇ ಇವಾಗ ಈ ಅರ್ಧ ಭಾಗವನ್ನು ಗ್ರೈಂಡ್ ಮಾಡ್ತೇನೆ. ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಸ್ವಲ್ಪ ಸಾಕು. ನೋಡಿ, ಇವಾಗ ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಸ್ಟ್ರೈನ್ ಮಾಡಬೇಕು. ಇಲ್ಲಿ ನಾವು ಇವಾಗ ಕಾಯಿ ಹಾಲನ್ನು ರೆಡಿ ಮಾಡಬೇಕು. ದಪ್ಪ ಕಾಯಿ ಹಾಲು ಆಗಬೇಕು. ಇವಾಗ ನೋಡಿ, ಇಷ್ಟು ದಪ್ಪ ಹಾಲು ಸಿಕ್ಕಿತ್ತು. ಇನ್ನು ಇದಕ್ಕೆ ಈ ತೆಂಗಿನಕಾಯಿ ಗ್ರೈಂಡ್ ಮಾಡಿದ್ದಿದೆ ಅಲ್ವಾ, ಅದಕ್ಕೆ ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿ ಹಿಂಡಿ ರೆಡಿ ಮಾಡ್ತೇನೆ. ಅದನ್ನು ಬೇಕಿದ್ರೆ ಮಾತ್ರ ಯೂಸ್ ಮಾಡೋದು. ಇದೇ ಸಾಕಾಗ್ತದೆ. ಅದನ್ನು ಬೇಕಿದ್ರೆ ಮಾತ್ರ ಯೂಸ್ ಮಾಡಲಿಕ್ಕೋಸ್ಕರ ನಾನು ರೆಡಿ ಮಾಡ್ತೇನೆ. ಇವಾಗ ದಪ್ಪ ಕಾಯಿ ಹಾಲು ಹಾಗೂ ತೆಳು ಕಾಯಿ ಹಾಲು ರೆಡಿ ಆಯಿತು. ನೋಡಿ, ಈ ಚಿಕನ್ ಸಾರಿನ ಸೀಕ್ರೆಟ್ ಅಂದರೆ ಇದೆ ನೋಡಿ. ಇದು ಬೇಕು. ಅಮ್ಮ ಮಾಡುವ ರೀತಿಯಲ್ಲಿ ಮಾಡೋದಾದರೆ ಅಮ್ಮನ ಸೀಕ್ರೆಟ್ ಇದೆ. ಇಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಚಿಕನ್ ಕೂಡ ರೆಡಿ ಆಗ್ತದೆ. ಚಿಕನ್ ಸಾರು ನೈಸಾಗಿ ಗ್ರೈಂಡ್ ಮಾಡಿ ಆಗಿದೆ. ಹಾಗೆ ಈಗ ಇದನ್ನು ತೆಗಿತೇನೆ. ಹಾಗೆಯೇ ನಾವು ಜಾಸ್ತಿ ತೊಳೆದ ನೀರನ್ನು ಇದಕ್ಕೆ ಹಾಕಲಿಕ್ಕಿಲ್ಲ. ನೋಡಿ, ಇವಾಗ ಮಸಾಲ ತೆಗೆದಾಯಿತು. ಹಾಗೆಯೇ ಸ್ವಲ್ಪ ನೀರು ತೊಗೊಂಡಿದ್ದೇನೆ. ಬೇಕಿದ್ದರೆ ಇನ್ನೂ ಸ್ವಲ್ಪ ನೀರು ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಚಿಕನ್ ಕೂಡ ಬೇಯ್ತಾ ಬಂತು. ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಚಿಕನ್ ಬೆಂದಿತ್ತು. ಇದಕ್ಕೆ ಇವಾಗ ಮಸಾಲವನ್ನು ಹಾಕ್ತೇನೆ. ಇದನ್ನು ಇವಾಗ ನಾವು ಜಾಸ್ತಿ ತೆಳು ಮಾಡೋದು ಬೇಡ, ಸ್ವಲ್ಪ ದಪ್ಪವಾಗಿ ಇಡಬೇಕು.
ನೋಡಿ ಇವಾಗ ದಪ್ಪನೇ ಇಟ್ಟಿದ್ದೇನೆ. ಮತ್ತು ಇದಕ್ಕೆ ಹಾಕುವ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕಾಯಿ ಹಾಲು ಹಾಕಲಿಕ್ಕಿದೆ ಅಲ್ವಾ, ಅದು ಹಾಕುವಾಗ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸಿಗ್ತದೆ. ಇವಾಗ ಇದಕ್ಕೊಂದು ಕುದಿ ಬರಬೇಕು. ಇವಾಗ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕಬೇಕು ಬೇಕಿದ್ದರೆ. ದಪ್ಪವಾಗಿ ಇಟ್ಟಿದ್ದೇನೆ. ಈ ಮಸಾಲಕ್ಕೆ ಇವಾಗ ಉಪ್ಪು ಸಾಕು, ಆದರೆ ಇನ್ನು ತೆಳು ಮಾಡುವಾಗ ಸ್ವಲ್ಪ ಸಪ್ಪೆಂತ ಅನಿಸ್ಬೋದು. ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ತೇನೆ. ಇನ್ನು ಇದಕ್ಕೆ ಒಂದು ಒಳ್ಳೆ ಕುದಿ ಬರಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನು ಈಗ ಇದಕ್ಕೆ ತೆಳುಕಾಯಿ ಹಾಲು ಹಾಕ್ತೇನೆ. ನಾನು ಈ ಸಾರನ್ನು ಸ್ವಲ್ಪ ದಪ್ಪನೇ ಇಟ್ಟ ಕಾರಣ ತೆಳುಕಾಯಿ ಹಾಲು ಕೂಡ ಹಾಕ್ತೇನೆ. ಇವಾಗ ದಪ್ಪಕಾಯಿ ಹಾಲು ಹಾಕ್ತೇನೆ. ದಪ್ಪಕಾಯಿ ಹಾಲು ಹಾಕಿ ನಾವು ಜಾಸ್ತಿ ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕಾಗ್ತದೆ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನಮಗೆ ರೊಟ್ಟಿಗೆ ಬೇಕಾಗುವಷ್ಟು ತೆಳು ಮಾಡಿದೆ. ಇವಾಗ ರೊಟ್ಟಿಗೆ ಸ್ವಲ್ಪ ಸಾರು ಜಾಸ್ತಿ ಬೇಕಲ್ವ, ಹಾಗಾಗಿ ಅಷ್ಟು ತೆಳುವಾಯಿತು ನೋಡಿ. ಇನ್ನು ಒಂದು ಕುದಿ ಬಂದರೆ ಸಾಕು. ಇವಾಗ ನೋಡಿ ಕಾಯಿ ಹಾಲು ಹಾಕಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನಾನು ಇದನ್ನು ಕೆಳಗಿಡ್ತೇನೆ. ನೋಡಿ ರುಚಿಯಾದ ಅಮ್ಮನ ಸ್ಟೈಲಲ್ಲಿ ಮಾಡುವ ಚಿಕನ್ ಸಾರು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮನ ಸ್ಟೈಲಲ್ಲಿ ಮಾಡಿದ ಚಿಕನ್ ಸಾರು ತುಂಬಾ ಟೇಸ್ಟಾಗಿ ಹಾಗೆಯೇ ಕರೆಕ್ಟಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಸಾರಿನ ಸೀಕ್ರೆಟೇ ತೆಂಗಿನಕಾಯಿಯ ಹಾಲು. ಈ ಹಾಲು ಹಾಕಿದರೆ ಇದರ ಟೇಸ್ಟ್ ತುಂಬಾ ಸೂಪರಾಗಿ ಬರುತ್ತದೆ. ಹಾಗೆಯೇ ಇವತ್ತಿನ ಈ ಒಂದು ಚಿಕನ್ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.